ಖಾಲಿ ಇನ್ನೊಂದು ಸರಿ ಮಾಡ್ತಾ ಇದ್ದೀವಿ. ಖಾಲಿಯಾಗಿದೆ ಅಂತ ಇನ್ನೊಂದು ಸರಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಸ್ವಲ್ಪ ಮಾಡಿದೆ ಚೆನ್ನಾಗಿರುತ್ತೋ ಚೆನ್ನಾಗಿಲ್ವೋ ಅಂತ, ಅದು ಸೂಪರಾಗಿತ್ತು. ಹಂಗಾಗಿ ಖಾಲಿ ಆಗೋಯ್ತು. ಈಗ ಇನ್ನೊಂದು ಸರಿ ಎಣ್ಣೆ ಅದನ್ನು ಇಟ್ಟಿದ್ದೀನಿ. ಇನ್ನೂ ಇಷ್ಟಿದೆ, ಅದನ್ನು ಮಾಡ್ಕೊಂಡು ತಿಂತೀನಿ. ಸೂಪರಾಗಿದೆ. ಯಾರಾದರೂ ಹೊಸದಾಗಿ ಏನಾದರೂ ಟ್ರೈ ಮಾಡಬೇಕು ಅಂತ ಇದ್ದರೆ ಇದನ್ನು ಟ್ರೈ ಮಾಡಿ. ಸೂಪರಾಗಿದೆ. ನಾನು ಚೆನ್ನಾಗಿ ಬರುತ್ತೋ ಇಲ್ವೋ, ಚೆನ್ನಾಗಿ ಬಂದಿಲ್ಲ ಅಂದರೆ ರಿವ್ಯೂ ಚೆನ್ನಾಗಿಲ್ಲ ಅಂತಲೇ ಕೊಡೋಣ, ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಕೊಡೋಣ ಅಂದ್ಕೊಂಡೆ. ಬಟ್ ಸೂಪರಾಗಿದೆ. ಚಿಕನ್ಗಿನ ಟೇಸ್ಟ್ ಸೂಪರಾಗಿದೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಕೊತ್ತಳ್ಸಿನಕಾಯಿ ಕಬಾಬ್ ಮಾಡೋಣ ಅಂತ. ಇದು ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು. ನೋಡಿದ್ರಲ್ಲ ನೀವು ಹೇಗಿದೆ ಟೇಸ್ಟ್ ಅಂತ. ಮುಂದೆನೂ ನೋಡಿ ಎಲ್ಲರೂ ಟೇಸ್ಟ್ ಹೇಗಿದೆ ಅಂತ ಹೇಳ್ತಾರೆ. ಇದು ನಾನು ಆನೆಸ್ಟ್ ರಿವ್ಯೂ ಕೊಟ್ಟಿರೋದು. ಫಸ್ಟು ಕೊತ್ತಳ್ಸಿನಕಾಯಿನ ಅಲ್ಲಿ ತೋರಿಸಿದ್ನಲ್ಲ ಅದೇ ರೀತಿ ನೀಟಾಗಿ ಮೇಲ್ಗಡೆ ಸಿಪ್ಪೆ ಎಲ್ಲ ಎರ್ಕೊಂಡು, ಅದಾದಮೇಲೆ ನಿಮಗೆ ಯಾವ ರೀತಿ ಪೀಸ್ ಬೇಕೋ ಆ ರೀತಿ ಕಟ್ ಮಾಡ್ಕೋಬೇಕು. ನಾವಿಲ್ಲಿ ಮೀಡಿಯಮ್ ಸೈಜ್ ಆಗಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀವಿ. ನಿಮಗೆ ಯಾವ ಸೈಜ್ ಬೇಕು, ಇಲ್ಲಾಂದರೆ ಏನೋ ಡಿಫ್ರೆಂಟಾಗಿ ಬೇಕು ಅಂದರೆ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು 2 ಗ್ಲಾಸ್ ನೀರು ಹಾಕ್ತಾಯಿದ್ದೀವಿ. ಒಂದು ದೊಡ್ಡ ಗ್ಲಾಸಲ್ಲಿ ನೋಡಿ, ಅದು ಕಾಯಿ ಎಷ್ಟಿದೆಯೋ ಅಷ್ಟೇ ನೀರು ಕೂಡ ಇದೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು 2 ವಿಷಲ್ ಬೇಯಿಸ್ಕೋಬೇಕು. ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ಅದಕ್ಕೆ ಏನೇನು ಮಿಕ್ಸ್ ಮಾಡಬೇಕಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಮೊದಲಿಗೆ ನಾನು ಇಲ್ಲಿ ಕಬಾಬ್ ಪೌಡ್ರನ್ನ ತೊಗೊಂಡಿದ್ದೀನಿ. 1 ಪಾಕೆಟ್ ಕಬಾಬ್ ಪೌಡ್ರನ್ನ ಹಾಕೋತಾ ಇದ್ದೀನಿ. ಇಲ್ಲಿ ನಾನು 1 kg ಮೇಲೆ ಆಗುವಷ್ಟು ಕೊತ್ತಳ್ಸಿನಕಾಯಿ ಇತ್ತು. ಅದಕ್ಕೆ ನಾನು 1 ಕಬಾಬ್ ಪೌಡ್ರು, ಅದಕ್ಕೆ 3 ಸ್ಪೂನು ಮೈದಾನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನೋಡಿ ತೋರಿಸ್ತಾ ಇರೋದು ಮೈದಾ ಹಿಟ್ಟು 3 ಸ್ಪೂನ್ ತೊಗೊತಾ ಇದ್ದೀನಿ. ಅದ್ರ ಜೊತೆಗೆ ಅಕ್ಕಿ ಹಿಟ್ಟು ನಿಮಗೆ ಇಲ್ಲ ಅಂತ ಅಂದರೆ ಅಕ್ಕಿನ ರುಬ್ಕೊಂಡು ಅಕ್ಕಿ ಹಿಟ್ಟು ಮಾಡ್ಕೋಬೋದು. ನಾವಿಲ್ಲಿ ಅಕ್ಕಿನ ತೊಳೆದು ಒಣಗಿಸ್ಕೊಂಡು ಇರೋದಿತ್ತು, ಅದನ್ನು ನಾನು ಇಲ್ಲಿ ಪುಡಿ ಮಾಡಿಕೊಂಡು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಗರಂ ಮಸಾಲ ಅರ್ಧ ಟೀ ಸ್ಪೂನು, 1 kg ಇರೋದ್ರಿಂದ ಅರ್ಧ ಟೀ ಸ್ಪೂನು ಗರಂ ಮಸಾಲಾನ ಹಾಕ್ಕೊಂಡಿದ್ದೀವಿ. ಇಲ್ಲಿ 1 ಟೀ ಸ್ಪೂನು ಮೆಣಸಿನ್ಕಾಯಿ ಪುಡಿನ ಹಾಕೋತಾ ಇದ್ದೀನಿ ನೋಡಿ. ನಿಮಗೆ ಖಾರಕ್ಕೆ ತಕ್ಕಂತೆ ನೀವು ಹಾಕೋಬೋದು. ನಾವು ಖಾರ ಅಷ್ಟೊಂದು ಬೇಡ ಅಂತ 1 ಟೀ ಸ್ಪೂನ್ನ ಇಲ್ಲೇ ಹಾಕ್ಕೊಂಡಿದ್ದೀನಿ. ನಿಮಗೆ ಸ್ವಲ್ಪ ಸ್ಪೈಸಿ ಬೇಕು ಅಂದರೆ ಇನ್ನು ಸ್ವಲ್ಪ ಖಾರನ ಆ್ಯಡ್ ಮಾಡ್ಕೋಬೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆಲ್ರೆಡಿ ಕಬಾಬ್ ಪೌಡ್ರಲ್ಲಿರುತ್ತೆ. ಮತ್ತು ನಾವು ಕೊತ್ತಳ್ಸಿನಕಾಯಿ ಬೇಯಿಸ್ಕೋಬೇಕಾದ್ರೆ ಹಾಕಿರ್ತೀವಿ. ಈ ಮಿಕ್ಸ್ಗೆ ಎಷ್ಟು ಬೇಕೋ ಅಷ್ಟು ಅರ್ಧ ಟೀ ಸ್ಪೂನ್ ಉಪ್ಪನ್ನು ಮಾತ್ರ ನಾನು ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ, 1 ಟೀ ಸ್ಪೂನ್ ಫುಲ್ಲು ಇರೋ ಥರ ತೊಗೊಳ್ಳಿ. ಅದಕ್ಕೆ 2 ಮೊಟ್ಟೆನ ಒಡೆದು ಹಾಕ್ಕೋಬೇಕು. ನಾನಿಲ್ಲಿ 2 ಮೊಟ್ಟೆನ ಹಾಕೋತಾ ಇದ್ದೀನಿ ನೋಡಿ. ಅದಾದಮೇಲೆ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಕೈಯಲ್ಲಿ ಬೇಕಾದರೂ ಮಿಕ್ಸ್ ಮಾಡ್ಕೋಬೋದು, ಸ್ಪೂನಲ್ಲಿ ಬೇಕಾದರೂ ಮಿಕ್ಸ್ ಮಾಡ್ಕೋಬೋದು. ಇದು ಮೊಟ್ಟೆ ಆಗಿರೋದ್ರಿಂದ ಬೇಗ ಮಿಕ್ಸ್ ಆಗುತ್ತೆ ಅಂತ ನಾನು ಸ್ಪೂನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಯಾವುದೇ ಗಂಟು ಇಲ್ಲದೆ ಇರೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೇ ರೀತಿ ನೀವು ಸ್ಪೂನಲ್ಲಾದರೂ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲ ಕೈಯಲ್ಲೇ ಮಿಕ್ಸ್ ಮಾಡ್ಕೊತೀನಿ ಅಂದರೆ ಕೈಯಲ್ಲಾದರೂ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಗಂಟು ಇಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ಈ ಕಬಾಬು 1 ಸರಿ ಮಾಡಿ ನೋಡಿ, ನಿಮ್ಮ ಚಿಕನ್ನೇ ಬೇಡ ಅನಿಸುತ್ತೆ. ಚಿಕನ್ಗಿನ್ನ ಸ್ಪೈಸಿಯಾಗಿತ್ತು, ಸೂಪರಾಗಿತ್ತು. ಚಿಕನ್ ಆದರೆ ಒಳಗಡೆ ಕಬಾಬು ಅಷ್ಟು ಟೇಸ್ಟ್ ಇರಲ್ಲ, ಇದು ಒಳಗಡೆ ಕೂಡ ಅಷ್ಟೇ ಟೇಸ್ಟಿಯಾಗಿತ್ತು. ಈ ವಿಡಿಯೋ ನೀವು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ, ಹೇಗೆ ಮಾಡಿದ್ವಿ, ಹೇಗಿತ್ತು ಟೇಸ್ಟು ಎಲ್ಲನೂ ಗೊತ್ತಾಗುತ್ತೆ. ನೀವು ಸ್ಕಿಪ್ ಮಾಡಿಬಿಟ್ರೆ ಅದು ಅಷ್ಟು ಗೊತ್ತಾಗಲ್ಲ. ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ರೀತಿ ಗಂಟು ಇಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಆ ಕಡೆ ಕುಕ್ಕರಲ್ಲಿ ಅದನ್ನು ಬೇಯೋದಕ್ಕೆ ಕೂಡ ಇಟ್ಟಿದ್ದೀವಿ. ಅದನ್ನು ಬೇಯೋದಕ್ಕಿಟ್ಟು ನಾನಿಲ್ಲಿ ಮಿಕ್ಸರ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಯಾವುದೇ ಅಡುಗೆ ಫಸ್ಟ್ ಟೈಮ್ ಟ್ರೈ ಮಾಡಿದಾಗ ಚೆನ್ನಾಗಿ ಬರಲ್ಲ ಅಂತ ಅನಿಸಿದ್ರೆ ಇದನ್ನು ಫಸ್ಟ್ ಟೈಮ್ ನೀವು ಟ್ರೈ ಮಾಡಿ. ಫಸ್ಟ್ ಟೈಮೇ ಚೆನ್ನಾಗಿ ಬರುತ್ತೆ. ಚೆನ್ನಾಗಿದೆ, ಸೂಪರಾಗಿದೆ. ಟೇಸ್ಟ್ ಅಂತೂ ಸ್ಪೈಸಿಯಾಗಿದೆ. ನೀವು ಒಂದು ಸರಿ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಟೇಸ್ಟು. ನಾನು ಇಲ್ಲಿ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು.
ಫಸ್ಟ್ ಸರಿನೇ ಸೂಪರಾಗಿ ಬಂತು. ಈ ಮಿಕ್ಸ್ಚರ್ ಎಲ್ಲ ಈ ರೀತಿ ನೀಟಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ಅರ್ಧ ನಿಂಬೆಹಣ್ಣು ಹಾಕ್ಕೋಬೇಕು. ನಾನು ಇಲ್ಲಿ ನಿಂಬೆಹಣ್ಣು ತೊಗೊತಾ ಇದ್ದೀನಿ ನೋಡಿ, ಅರ್ಧ ನಿಂಬೆಹಣ್ಣು ಹಾಕ್ಕೊಂಡಿದ್ದೀವಿ. ಇದು ಕೊತ್ತಳ್ಸಿನಕಾಯಿ ಸ್ವಲ್ಪ ಹೀಟು ಅಂತ ಹೇಳ್ತಾರೆ. ಹೀಟು ಅಂತ ಅನ್ನೋರು ನಿಂಬೆಹಣ್ಣು ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಖಾರದ ಪುಡಿನ ಜಾಸ್ತಿ ಹಾಕ್ಕೊಂಡು ನಿಂಬೆಹಣ್ಣು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಸ್ವಲ್ಪ ಹೀಟು ಕಂಟ್ರೋಲ್ ಆಗುತ್ತೆ ನೋಡಿ. ಈ ರೀತಿ ಬೇಯಿಸ್ಕೊಂಡು ಬಂದಿದ್ದೀವಿ. ಬೇಯಿಸ್ಕೊಂಡು ಬಂದಿರೋ ಕೊತ್ತಳ್ಸಿನಕಾಯಿನೆಲ್ಲ ಈ ರೀತಿ ಹಾಕ್ಕೊಂಡು ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಎಲ್ಲ ಏನಕ್ಕೆ ಬಾಣಲಿ ಒಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೆ, ಅದೇ ಬಾಣಲಿ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಎಣ್ಣೆನ ಇಟ್ಟು ಕಾಯೋದಕ್ಕಿಟ್ಟು ಅದು ಕಾದಿದೆಯಾ ಅಂತ ನೋಡಿದ್ಮೇಲೆ ನಾವು ಒಂದು ಹಾಕಿ ನೋಡಿ, ಈ ರೀತಿ ತೇಲ್ತಾ ಬಂದರೆ ಅದು ಎಣ್ಣೆ ಕಾದಿದೆ ಅಂತ. ಇವಾಗ ನಾನು ಇಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಈ ತವಾ ಮೇಲೂ ಫ್ರೈ ಮಾಡ್ಬೋದಾ ಅಂತ ಒಂದ್ಸರಿ ಟ್ರೈ ಮಾಡಿ ನೋಡಬೇಕು. ನಾನು ಇನ್ನೊಂದ್ಸರಿ ನಿಮಗೆ ಏನಾದರೂ ಟ್ರೈ ಮಾಡಿದ್ರೆ ಅದು ಕೂಡ ವೀಡಿಯೋ ಮಾಡಿ ಹಾಕ್ತೀನಿ. ಈ ರೀತಿ ಎಣ್ಣೆಲಿ ಡೀಪ್ ಫ್ರೈ ಮಾಡ್ಕೋತಾ ಇದ್ದೀನಿ. ತವಾದ ಮೇಲೆ ಹೇಗೆ ಬರುತ್ತೆ, ಚೆನ್ನಾಗಿರುತ್ತಾ ಇಲ್ವಾ ಅಂತ ನೋಡಬೇಕು. ಯಾಕಂದರೆ ಆಲ್ರೆಡಿ ಫಸ್ಟೇ ನಾವು ಬೇಯಿಸ್ಕೊಂಡಿರೋದ್ರಿಂದ ಅದಾದಮೇಲೆ ಜಾಸ್ತಿ ಬೇಯಬೇಕು ಅಂತ ಏನಿಲ್ಲ ನೋಡಿ. ಒಂದು ಸೈಡ್ ಆಲ್ರೆಡಿ ಈ ರೀತಿ ಬೆಂದಿದೆ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಉಲ್ಟಾ ಹಾಕ್ಕೊಂಡು ಇನ್ನೊಂದು ಸೈಡ್ ಬೇಯಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಬೇಯಿಸ್ಕೋಬೇಕು. ಅದು ಕ್ರಿಸ್ಪಿ ಟೈಪ್ ಬರಬೇಕು. ಹಿಂಗೆ ಸೌಟಲ್ಲಿ ನೀವು ಆ ರೀತಿ ಅಲ್ಲಾಡಿಸಿದ್ರೆ ಅದು ಸೌಂಡ್ ಬರುತ್ತೆ, ಇಲ್ಲಾಂದರೆ ಮೆತ್ತಗಿರುತ್ತೆ. ನೀವು ಕ್ರಿಸ್ಪಿಯಾಗಿ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ. ಇದು ಬೆಂದಿದೆ ನೋಡಿ, ಎರಡು ಸೈಡು ನಾವು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಬೇಯಿಸ್ಕೊಂಡಿರೋದನ್ನ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಮನೆಗೇನೋ ಟಿಶ್ಯೂ ಪೇಪರ್ ಇದೆ, ಟಿಶ್ಯೂ ಪೇಪರ್ನ ಫಸ್ಟ್ ಹಾಕಿ ಅದ್ರ ಮೇಲೆ ಈ ರೀತಿ ಹಾಕಿದ್ರೆ ಎಣ್ಣೆನೆಲ್ಲ ಹೀರ್ಕೊಳ್ಳುತ್ತೆ. ಬನ್ನಿ ಟೇಸ್ಟ್ ಹೇಗಿದೆ ಅಂತ ಕೇಳೋಣ. ಬಿಡು ಇಲ್ಲಿ ಬನ್ರಿ ನಿಮ್ಮ ಬಿಸಿ ಹೆಂಗೈತೆ ಹೆಂಗೈತೆ ಯಾವ ಥರ ಟೇಸ್ಟು, ಯಾವ ಥರ ಫೀಲ್ ಆಯ್ತೈತೆ? ಕಬಾಬ್ ಥರ ಆಯ್ತಾ, ಬೇರೆ ಥರ ಆಯ್ತಾ? ಹೇಳಿ ಬಗ ಹೆಂಗೈತೆ? ಇಲ್ಲಿ ನೋಡಿ ನನ್ನ ಮುಖ ನೋಡು. ಹೌದಾ, ಇನ್ಮೇಲೆ ಚಿಕನ್ ತರೋದು ಬೇಡ ಅಲ್ವಾ? ಹಿಂಗೆ ಮಾಡೋಣ? ಇಲ್ಲ ನನ್ನ ತೋರ್ಸು ಕೈಲಿ. ಖಾಲಿ ಇನ್ನೊಂದು ಸರಿ ಮಾಡ್ತಾ ಇದ್ದೀವಿ. ಖಾಲಿಯಾಗಿದೆ ಅಂತ ಇನ್ನೊಂದು ಸರಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಸ್ವಲ್ಪ ಮಾಡಿದೆ ಚೆನ್ನಾಗಿರುತ್ತೋ ಚೆನ್ನಾಗಿಲ್ವೋ ಅಂತ, ಅದು ಸೂಪರಾಗಿತ್ತು. ಹಂಗಾಗಿ ಖಾಲಿ ಆಗೋಯ್ತು. ಈಗ ಇನ್ನೊಂದು ಸರಿ ಎಣ್ಣೆ ಅದನ್ನು ಇಟ್ಟಿದ್ದೀನಿ. ಇನ್ನೂ ಇಷ್ಟಿದೆ, ಅದನ್ನು ಮಾಡ್ಕೊಂಡು ತಿಂತೀನಿ. ಸೂಪರಾಗಿದೆ. ಯಾರಾದರೂ ಹೊಸದಾಗಿ ಏನಾದರೂ ಟ್ರೈ ಮಾಡಬೇಕು ಅಂತ ಇದ್ದರೆ ಇದನ್ನು ಟ್ರೈ ಮಾಡಿ. ಸೂಪರಾಗಿದೆ. ನಾನು ಚೆನ್ನಾಗಿ ಬರುತ್ತೋ ಇಲ್ವೋ, ಚೆನ್ನಾಗಿ ಬಂದಿಲ್ಲ ಅಂದರೆ ರಿವ್ಯೂ ಚೆನ್ನಾಗಿಲ್ಲ ಅಂತಲೇ ಕೊಡೋಣ, ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಕೊಡೋಣ ಅಂದ್ಕೊಂಡೆ. ಬಟ್ ಸೂಪರಾಗಿದೆ. ಚಿಕನ್ಗಿನ ಟೇಸ್ಟ್ ಸೂಪರಾಗಿದೆ. ಯಾಕೆ? ಹಲಸಿನಕಾಯಿ ಆದರೆ ಬೇಕಾ? ಚಿಕನ್ ಆದ್ರೆ ಬೇಕು. ಇವಾಗ ತಿಂದಲ್ಲಮ್ಮ, ಯಾಕೆ? ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.